ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಮೊಷಪ್ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 4 ಥರದ್ದು ಸೊಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲಿ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು ಮತ್ತು ದಂಟಿನ ಸೊಪ್ಪು, ಈ 4 ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಇನ್ನೂ ಬೇರೆ ಬೇರೆ ಸೊಪ್ಪುಗಳಿರುತ್ತೆ, ಎಲ್ಲದರಲ್ಲೂ ಹಾಕ್ಬಿಟ್ಟು ಮಾಡ್ಕೋಬೋದು. ನಾನು ಇಷ್ಟು ಸೊಪ್ಪು ಮಾತ್ರ ಇತ್ತು ಅಂತ ಎಲ್ಲ ಸ್ವಲ್ಪ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಳೆ ಮತ್ತು ಹೆಸರು ಕಾಳು ಹಾಕಿ ಮಾಡ್ತಾಯಿದ್ದೀನಿ ಇವತ್ತು. ಮತ್ತು ಇಲ್ಲಿ ಟೊಮೊಟೊ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ನಾನು ಯೂಸ್ ಮಾಡ್ತಾಯಿಲ್ಲ, ಯಾಕೆಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ನಮ್ಮ ಕಡೆ ಎಲ್ಲ ಸ್ವಲ್ಪ ಮಾಮೂಲಿ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಸೊಪ್ಪಿನ ಸಾರು ತುಂಬಾ ಟೇಸ್ಟಾಗಿತ್ತು. ಹಾಗಾಗಿ ಇದನ್ನು ನಾನು ವಿಡಿಯೋ ಮಾಡಿದ್ದೆ ತೋರಿಸೋಣ ಅಂತ. ಇಲ್ಲಿ ನಾನು ಕಾಳು, ಬೇಳೆ ಮತ್ತು ಹೆಸರು ಕಾಳು ಎರಡನ್ನೂ ಹಾಕಿದ್ದೀನಿ. ಟೇಸ್ಟ್ ಅಂತೂ ಸಾಕಷ್ಟು ಚೆನ್ನಾಗಿ ಬರುತ್ತೆ ಎರಡನ್ನೂ ಹಾಕಿದ್ರೆ ಅಂತ. ಅದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಉಪ್ಪನ್ನು ಎಷ್ಟು ಬೇಕಷ್ಟು, ಅಂದರೆ ಸಾಂಬಾರಿಗೆ ನಾನು ಇಷ್ಟು ಮಾಡ್ತೀನಿ ಅಂತ ಒಂದು ಅಂದಾಜು ಇರುತ್ತೆ, ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಸೊಪ್ಪು ಇದು ಎಲ್ಲ ಬೇಯೋದಕ್ಕೆ ಏನು ಹಾಕ್ಕೊತೀರೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಸಾಲ್ಟೇಜ್ ಬಂದರೆ ಎಕ್ಸ್ಟ್ರಾ ಹಾಕ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಒಣಕಾಳಲ್ವ, ಅದು ಬೇಯಬೇಕು ಅಂದರೆ ನೀರು ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಒಂದು 3.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನಾನು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಇವಾಗ ಜೀರಿಗೆ ಹಾಕ್ಕೋತಾ ಇದ್ದೀನಿ. ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಬೇಕು ಅಂದರೆ ಹಾಗೆಯೇ ಕಟ್ ಮಾಡಿ ಮೇಲ್ಗಡೆ ಹಾಕ್ಕೋಬೋದು. ಇಲ್ಲ ಅಂದರೆ ಸೊಪ್ಪು ಜೊತೆಯಲ್ಲಿ ಬೇಯಕ್ಕೆ ಹಾಕಿದಾಗ ನೀವು ಕೊತ್ತಂಬರಿ ಸೊಪ್ಪನ್ನ ಜೊತೆಯಲ್ಲಿ ಹಾಕ್ಕೋಬೋದು. ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಯೂಸೇ ಮಾಡಿಲ್ಲ. ಮತ್ತು ಇಲ್ಲಿ ನೋಡಿ, ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ. ನಿಮಗೆ ಬೇಕು ಅಂದರೆ ನೀವು ಸಾಂಬಾರು ಪುಡಿನ ಕ್ಯಾನ್ಸಲ್ ಮಾಡಿಬಿಟ್ಟು ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನಿಲ್ಲಿ ಸಾಂಬಾರು ಪುಡಿ ಹಾಕಿ ಯೂಸ್ ಮಾಡ್ತೀನಿ. ನಮ್ಮ ಕಡೆ ಈಗ ಮಾಡೋದ್ರಿಂದ ನಮಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಈಗ ಸೊಪ್ಪನ್ನು ನಾನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕೆಲವರು ಹಾಗೆಯೇ ಬೇಯಕ್ಕೆ ಹಾಕ್ತಾರೆ, ಇನ್ನೇನು ಬಿಡು ಮೊಷಪ್ ಅಲ್ವಾ ಹಂಗೆ ಇದ್ರೂ ನಡೆಯುತ್ತೆ ಅಂತೇಳಿ ಬರೀ ಪಾಲಕಲ್ಲೇ ಮಾಡ್ತಾರೆ. ನಾನಿಲ್ಲೆಲ್ಲ ಮಿಕ್ಸಲ್ಲಿ ಮಾಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಅಂತ, ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಇವಾಗ ಗ್ಯಾಸ್ ಹಚ್ಬಿಟ್ಟು ನಾನಿಲ್ಲಿ ಆ ಕುಕ್ಕರ್ನ ಇಟ್ಕೊಂಡು ಇವಾಗ ನೀರೆಲ್ಲ ಹಾಕಿದ್ನಲ್ಲ, ಸೊಪ್ಪನ್ನು ಸ್ವಲ್ಪ ಅದಕ್ಕೆ ನೀರು ಮೇಲ್ಗಡೆ ಬರಬೇಕು, ಮುಳುಗಬೇಕು ಸೊಪ್ಪು. ಹಾಗೆ ಅದಕ್ಕೆ ಸೌಟ್ ತಗೊಂಡು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ನೀರೆಲ್ಲ ಮೇಲ್ಗಡೆ ಬಂತಲ್ವ, ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ವಿಷಲ್ ಆಗಿಬಿಟ್ರೆ ನಮಗೆ ಅಂದರೆ ಬೇಳೆ ಮತ್ತು ಹೆಸ್ರುಕಾಳು ಬೇಗ ಬೇಯುತ್ತೆ. ಯಾಕೆಂದರೆ ನಾನು ಇಲ್ಲಿ ರುಬ್ತಾ ಇಲ್ಲ, ಅಂದರೆ ಮಿಕ್ಸಿಗೆ ಹಾಕಿ ಕೆಲವರು ರುಬ್ತಾರೆ, ನಾನಿಲ್ಲಿ ಹಾಗೆ ಮಸಿತಾ ಇದ್ದೀನಿ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನ ವಿಷಲ್ ಕೂಗಿಸ್ಕೊಂಡೆ. ಇವಾಗ ನೋಡಿ, ನಾನು ಒಂದು ಪಾತ್ರೆಗೆ ಈ ಸೋಸೋ ಜಾಲರಿ ಇಟ್ಕೊಂಡು ಈಗ ಆ ಸೊಪ್ಪನ್ನೆಲ್ಲ ಬಸ್ಕೊತಾ ಇದ್ದೀನಿ. ಯಾಕೆಂದರೆ ನೀರು ಇರುತ್ತಲ್ಲ, ಅದು ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೀವು ಹಾಗೆ ಬೇಕಾದ್ರೂ ಸ್ವಲ್ಪ ಮಸ್ಕೋಬೋದು, ಇಲ್ಲ ಅಂದರೆ ಮಿಕ್ಸಿಲಿ ಹಾಕ್ಬೇಕಾದ್ರೂ ನೀವು ಅಂದರೆ ಒಂದು ಸುತ್ತ ಆಡಿಸ್ಬಿಟ್ಟು ಮಾಡ್ಕೋಬೋದು. ಬಟ್ ಮಿಕ್ಸಿಲಿ ಹಾಕ್ಸೋದ್ರಂತೂ ತುಂಬಾ ನಯಸ್ಸಾಗಿಬಿಡುತ್ತೆ ಅದು ಹೇಗೆ ಮಾಡಿದ್ರೂ. ಹಾಗಾಗಿ ಇಲ್ಲಿ ಮಸ್ತು ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ನೀರೆಲ್ಲ ಸಪ್ರೇಟ್ ಎತ್ತಿಟ್ಕೊಂಡು ನಾನು ಬೇಯಿಸ್ಕೊಂಡಿರೋ ಸೊಪ್ಪು ಇದೆಲ್ಲ ಕುಕ್ಕರ್ಗೆ ಹಾಕ್ಕೊಂಡೆ. ಇವಾಗ ಒಂದು ಈ ರೀತಿ ಬ್ಲೆಂಡರ್ ತೊಗೊಂಡು ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡಬೇಕು, ಮ್ಯಾಶರ್ ತೊಗೊಂಡು. ಇಲ್ಲ ಅಂದರೆ ನೀವು ಮಜ್ಜಿಗೆ ಕಡಿಯೋದು ಮಂತ್ ಬರುತ್ತಲ್ಲ, ಅದರಲ್ಲಾದರೂ ನೀವು ಮಾಡ್ಬೋದು. ನಾನು ಇದರಲ್ಲೇ ಮಾಡಿದೆ ನೋಡಿ, ಈ ಥರ ಮಾಡ್ಕೋಬೇಕು. ಜಾಸ್ತಿ ರುಬ್ಬಿಟ್ರೆ ನಮಗೆ ತಿನ್ನೋಕೆ ಇಷ್ಟನೇ ಆಗೋಲ್ಲ. ಈ ರೀತಿ ಮಸ್ತ್ರೆ ಅನ್ನಕ್ಕೆ, ಮುದ್ದೆಗೆ ಮತ್ತು ಚಪಾತಿಗೂ ಎಲ್ಲದಕ್ಕೂ ಆಗುತ್ತೆ. ಇದೇನು ಸಾಂಬಾರೇನು ಯಾವುದಕ್ಕಾದ್ರೂ ಸೆಟ್ಟಾಗುತ್ತೆ. ಹಾಗಾಗಿ ಮತ್ತು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಕೆಲವ್ರಿಗೆ ಸೊಪ್ಪು ಅಂದ್ರೇ ಕೆಲವ್ರಿಗೆ ಇಷ್ಟ ಆಗೋಲ್ಲ. ಈ ರೀತಿ ಮೊಷಪ್ ಒಂದು ಸಲ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸೋಸಿಟ್ಟಿದ್ನಲ್ಲ ಸೊಪ್ಪು ಬೆಂದಿರೋ ನೀರನ್ನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನಿಮಗೆ ಸಾಂಬಾರು ಏನಾದರೂ ಸ್ವಲ್ಪ ತೆಳು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಇಲ್ಲ ಅಷ್ಟೇ ಸಾಕು ಅಂತಂದರೆ, ಯಾಕೆಂದರೆ ನಾವು ಕೂಗಿಸುವಾಗಲೇ ಜಾಸ್ತಿ ನೀರು ಹಾಕ್ಬಿಟ್ರೆ ಮತ್ತು ನಾವು ಸಾಂಬಾರು ಇನ್ನೂ ಇದಾಗಿಬಿಡುತ್ತೆ, ಹಾಗಾಗಿ ತೆಳುವಾಗಿಬಿಡುತ್ತೆ. ಅದಕ್ಕೆ ನಾವು ನೋಡ್ಕೊಂಡು ಬೇಕಾದ್ರೆ ಇವಾಗ ನೀರನ್ನು ಹಾಕ್ಕೋಬೋದು. ಬಿಸಿದ್ರಲ್ಲಿ ಹಂಗಿರುತ್ತೆ, ಯಾಕೆಂದರೆ ಹೆಸರುಕಾಳು ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಆದಮೇಲೆ ಗಟ್ಟಿ ಆಗುತ್ತೆ. ನಿಮಗೆ ತಿಕ್ನೆಸ್ಸು ಜಾಸ್ತಿ ಬೇಕು ಅಂತಂದರೆ ಇಷ್ಟೇ ಇದ್ದರೆ ಸಾಕಾಗುತ್ತೆ. ಯಾಕೆಂದರೆ ಅಕಸ್ಮಾತ್ ತಿಂದು ಉಳಿದ್ರೆ ನಾವು ಚಪಾತಿಗೋ ಪೂರಿಗೋ ಯಾವುದಕ್ಕಾದ್ರೂ ಆಗುತ್ತೆ. ಇಲ್ಲ ಅಂದರೆ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಒಂದು ಮೀಡಿಯಮ್ಮು
ಇದರಲ್ಲಿ ಸಾಂಬಾರನ್ನ ಗಟ್ಟಿನೂ ಇರಲ್ಲ ತೆಳುವೂ ಇರಲ್ಲ, ಆ ರೀತಿ ನೀವು ಮಾಡ್ಕೋಬೋದು. ಇವಾಗ ನೋಡಿ ನಾನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ನನಗೆ ಒಂದು ಸ್ವಲ್ಪ ಕಾಯಿ ತುರಿನ ನಾನು ಹಾಕಿರಲಿಲ್ಲ, ಏಕೆಂದರೆ ನಾನು ಬೇಯೋಕ್ಕೆ ಹಾಕೋದಕ್ಕಿಂತ ಮೇಲ್ಗಡೆ ಹಾಗೆ ಉದುರಿಸೋಣ ಚೆನ್ನಾಗಿರುತ್ತೆ ಅಂತೇಳಿ. ನಿಮಗೆ ತೆಂಗಿನಕಾಯಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಅದನ್ನು ಕುಕ್ಕರ್ನ ಸೈಡ್ಗೆ ಇಟ್ಬಿಟ್ಟು ಸ್ವಲ್ಪ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಮೇಲೆ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಮೊಸೊಪ್ಪಿಗೆ ತುಪ್ಪ ಹಾಕಿದ್ರಂತೂ ಒಗ್ಗರಣೆ ಸಖತ್ತಿರುತ್ತೆ, ತುಪ್ಪದ ಒಗ್ಗರಣೆ. ಹಾಗಾಗಿ ಇಲ್ಲಿ 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು, ಒಂದು ಮೆಣಸಿನ್ಕಾಯಿ ಮತ್ತು ಕರಿಬೇವು, ಸಾಸಿವೆ ಇಷ್ಟನ್ನು ಮಾತ್ರ. ಇದಕ್ಕೆ ಬೇಕು ಅಂದರೆ ನೀವು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಒಗ್ಗರಣೆ ಕೊಟ್ಕೋಬೋದು. ನಾನಿಲ್ಲಿ ಬೇಯೋದಕ್ಕೆ ಎಲ್ಲ ಹಾಕಿದ್ನಲ್ವ, ಹಾಗಾಗಿ ಸಿಂಪಲ್ಲಾಗಿರಲಿ, ತುಂಬ ಈಸಿಯಾಗಿ ಮಾಡ್ಬೋದು, ಜಾಸ್ತಿ ರಿಸ್ಕ್ ತೊಗೊಳಂಗೆ ಇಲ್ಲ ಈ ರೀತಿ ಸಾಂಬಾರು ಮಾಡೋದಾದರೆ. ಹಾಗಾಗಿ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ, ತುಂಬ ರುಚಿಯಾಗಿರುತ್ತೆ, ಹೆಲ್ದಿ ಕೂಡ ಹೌದು. ಈ ರೀತಿ ಸೊಪ್ಪು ಸಾಂಬಾರು ಈಗ ಕೆಲವರಿಗೆ ಬಸ್ಸಾರು ಎದೆ ಉರಿ ಗ್ಯಾಸ್ಟ್ರಿಕ್ಕು ಅಂತೇಳಿ ತಿನ್ನಲ್ಲ, ಈ ರೀತಿ ಸೊಪ್ಪು ಸಾಂಬಾರುಗಳಾದರೆ ಸ್ವಲ್ಪ ಕೆಲವ್ರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನೀಗ ಕುಕ್ಕರಿಂದ ಪಾತ್ರೆಗೆ ಬಗ್ಸ್ಕೊಂಡು ಚೆನ್ನಾಗಿ ಒಂದು ಕುದಿಸ್ಕೊಂಡಿದ್ದೀನಿ. ಉಪ್ಪು ಸಾಲ್ಟೇಜ್ ಬಂದರೆ ನೀವು ಹಾಕ್ಕೊಳ್ಳಿ, ನಾನು ಹಾಕಿರೋದು ಕರೆಕ್ಟಾಗಿತ್ತು, ಹಾಗಾಗಿ ನಾನು ಹಾಕೋಕ್ಕೆ ಹೋಗಿಲ್ಲ. ತುಂಬಾ ರುಚಿಯಾಗಿತ್ತು. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಮೊಸೊಪ್ಪು ಸಾರು ಹಾಕ್ಕೊಂಡು ತಿಂತಾಯಿದ್ರಂತೂ ಆಹಾ ಅಮೃತ ತಿನ್ನಂಗಿರುತ್ತೆ. ಇಲ್ಲ ಬಿಸಿ ಮುದ್ದೆ ಮಾಡ್ಕೊಂಡ್ರೂ ಅಷ್ಟೇ, ಒಂಚೂರು ತುಪ್ಪ ಹಾಕ್ಕೊಂಬಿಟ್ರಂತೂ, ಯಾಕೆಂದರೆ ಆಲ್ರೆಡಿ ನಾನು ತುಪ್ಪದ ಒಗ್ಗರಣೆ ಹಾಕಿರೋದ್ರಿಂದ ಅಷ್ಟು ಟೇಸ್ಟಿಯಾಗಿತ್ತು. ನೋಡಿ ಇಷ್ಟು ಥಿಕ್ನೆಸ್ ಕರೆಕ್ಟಾಗಿದೆ, ಸಾಕು. ಅಂದರೆ 1 ಟೈಮ್ 2 ಟೈಮ್ ಸೊಪ್ಪು ಸಾರಂತೂ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.